ವೆಲ್ಕಮ್ ಬ್ಯಾಕ್ ಟು ಆಶಾ ಸೋಲ್ ಯೂಟ್ಯೂಬ್ ಚಾನಲ್. ಇವಾಗ ನಾನು ನಿಮಗೆ ಕಾನ್ಸ್ಟೆಂಟಾಗಿ ಯಾವಾಗಲೂ ಸಿಗ್ತಾನೆ ಇರ್ತೀನಿ ಶಾರ್ಟ್ಸ್ ವೀಡಿಯೋಸಲ್ಲಿ. ಹಾಗೆಯೇ ಇವತ್ತೊಂದು ಲಾಂಗ್ ವೀಡಿಯೋದಲ್ಲಿ ಬಂದಿದ್ದೀನಿ. ಏನಪ್ಪ ಸ್ಪೆಷಲು ಅಂತ ಯೋಚನೆ ಮಾಡ್ತಿದ್ದೀರಾ? ನಾನು ಮತ್ತು ನನ್ನ ಫ್ರೆಂಡ್ಸು ಟ್ರಿಪ್ಗೆ ಹೋಗ್ತಿದ್ವಿ. ಟ್ರಿಪ್ ಅಂದರೆ ಅಂತಿಂಥದ್ದಲ್ಲ, ಮಂತ್ರಾಲಯಕ್ಕೆ ಹೋಗ್ತಿದ್ದೀವಿ. ಸೀರಿಯಸ್ ಆಗಿ ನಾನು ಸಖತ್ ಎಕ್ಸೈಟ್ಮೆಂಟ್ ಆಗಿದ್ದೀನಿ, ನನ್ನ ಫ್ರೆಂಡ್ಸು ಸಹ. ಸೊ ಇವತ್ತು ರಾತ್ರಿ ಹೊರಟ್ಬಿಟ್ಟು ಬೆಳಗ್ಗೆ ಅಲ್ಲಿ ರೀಚ್ ಆಗೋ ಥರ ಆಗ್ತಾ ಇರೋದು. ಸೊ ಎಲ್ಲ ಪ್ರೊಸೆಸ್ ಎಲ್ಲದನ್ನು ನಿಮಗೆ ನಾನು ಇನ್ ಡೀಟೇಲಾಗಿ ತೋರಿಸ್ತೀನಿ, ಬನ್ನಿ. ಇವತ್ತು ರಾತ್ರಿ ನಾವು ಹೊರಡ್ತಾ ಇರೋದು ಒಂದು 10-10:30 ಹಿಂಗೇನಾದರೂ ಹೊರಡ್ತಾ ಇರೋದು, ಆ ಥರ ಟೈಮಿಂಗ್ಸ್ ಅಂದ್ಕೊಂಡಿರೋದು. ಅಷ್ಟೊತ್ತಿಗೆ ಹೊರಟ್ಬಿಟ್ಟು ಬೆಳಗಿನ ಜಾವ ರೀಚ್ ಆಗೋ ಥರ ಅಂತೆ. ಆಮೇಲೆ ಅಲ್ಲಿ ಎಲ್ಲಿಗೆ ರೀಚ್ ಆಗ್ತೀವಿ ಅಂತಂದರೆ ರಾಯಚೂರಿಗೆ ರೀಚ್ ಆಗ್ತೀವಿ. ಸೊ ರಾಯಚೂರಿಂದ ಬಂದು ಮತ್ತೆ ಮಂತ್ರಾಲಯಕ್ಕೆ ಡೈರೆಕ್ಟ್ ಬಸ್ ಇದೆ. ಸೊ ಹಂಗೆ ಹೋಗೋದು ಅಂತ ಅಂದ್ಕೊಂಡಿರೋದು. ಸೊ ಇದೊಂದು ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕಿತ್ತು, ಹಾಗಾಗಿ ಕೊಟ್ಟೆ. ಇನ್ನು ಮಿಕ್ಕಿದ್ದನ್ನು ನಿಮಗೆ ಹೋಗ್ತಾ ಹೇಳ್ತೀನಿ. ಆ್ಯಂಡ್ ನಾನು ರೆಡಿಯಾಗಿದ್ದೀನಿ, ನನ್ನ ಫ್ರೆಂಡ್ಸ್ ಬರ್ತಿದ್ದಾರೆ, ಹಂಗಾಗಿ ವೇಟಿಂಗ್. ನಾವು ಬಸ್ಸಲ್ಲಿ ತಿನ್ನೋಕ್ಕೆ ಈ ಒಂದು ಸ್ನ್ಯಾಕ್ಸ್ ಮತ್ತು ಈ ಒಂದು ಸ್ನ್ಯಾಕ್ಸ್ ಇಟ್ಕೊಂಡಿದ್ದೀವಿ. ಏನಿಲ್ಲ ಹಂಗೆ ನೋಡಿ, ನೀವೇ ನೋಡಿ. ಟ್ರಾವೆಲ್ ಮಾಡ್ತಾ ಮಾಡ್ತಾ ಸುಸ್ತಾಗಿ ಹೋಗ್ಬಿಟ್ಟಿತ್ತಲ್ಲ, ಸೊ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಸ್ವಲ್ಪ ಕತ್ತೆ ಇತ್ತು ಅಲ್ಲ. ಇವಾಗ ಸೂರ್ಯ ನೆತ್ತಿ ಮೇಲೆ ಬಂದಿರೋ ಇವರಿಬ್ರಿಗೂ ಎದಳಕ್ಕೇನೆ ಚೊಂಬರ್ತಾನೆ. ಫ್ರೆಂಡ್ಸ್ ಏನಂದರೆ ನಾವಿನ್ನೂ ರಾಯಚೂರಿಗೂ ತಲುಪಿಲ್ಲ. ಎಷ್ಟು ಟೈಮ್ ಆಗಿದೆ, ಆಲ್ಮೋಸ್ಟ್ 8:30 ಆಯಿತು. ನೋಡಿ ಇವರಿಬ್ಬರು ಮುಖ ತೋರಿಸಲ್ಲ ಅಂತ ಹಠ ಬಿದ್ದಿದ್ದಾರೆ. ಏಕೆಂತಂದರೆ ಮುಖ ಎಲ್ಲ ಈ ಥರ ಆಗೋಗಿದೆ. ಸೊ ಇನ್ನು ಮುಂದಿನ ಅಲ್ಲಿ ಎಲ್ಲಿ ಇಳಿತೀವಿ ಏನಾಯ್ತಾ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಒಂದು ನಿಮಿಷ ನಾನು ಮುಖ ತೋರಿಸ್ತೇನೆ. ಬೆಲೆನೇ ಇಲ್ಲ, ಅನ್ರೆಸ್ಪೆಕ್ಟ್. ಓಕೆ ಫ್ರೆಂಡ್ಸ್, ಸಿಗೋಣ ಮತ್ತೆ. ಸೊ ನಾವು ಇವಾಗ ರಾಯಚೂರಿಗೆ ಬಂದ್ವಿ. ಅಲ್ಲಿಂದ ನಮಗೆ ಡೈರೆಕ್ಟಾಗಿ ಮಂತ್ರಾಲಯಕ್ಕೆ ಒಂದು ಬಸ್ ರೆಡಿ ಇತ್ತು. ಸೊ ಬೇಗನೆ ಹತ್ಕೊಂಡ್ವಿ. ಆಮೇಲಿಂದ ಅಲ್ಲಿಗೆ 2 ಟಿಕೆಟ್ ತೊಗೋಬೇಕಂತಂದರೆ ಅಂದರೆ ಒಂದು ಫಸ್ಟ್ ಸ್ಟಾರ್ಟಿಂಗು ಬಾರ್ಡರ್ ತನಕ ಆಧಾರ್ ಕಾರ್ಡ್ ಆಗುತ್ತೆ. ಅಲ್ಲಿಂದ 35 ಅಂತ ಇತ್ತು ಫಸ್ಟು, ಈಗ 37 rupees ಅಂತ. ಸೊ ಇವಾಗ ಒಂದು ಟಿಕೆಟು ಆಯಿತು, ಇನ್ನೊಂದು ಟಿಕೆಟ್ ತೊಗೊಂಡಿದ್ದೀವಿ. ಸೊ ಬನ್ನಿ ಹೋಗೋಣ. ಆನ್ ದ ವೇ ಟು ಮಂತ್ರಾಲಯ. ಇದನ್ನು ಒಂದು ಸ್ವಲ್ಪ ನೋಡ್ತಾ ಇದ್ದರೆ ಒಂಥರ ಹಳ್ಳಿ ಫೀಲೇ ಸಹ ಕೊಡುತ್ತೆ. ಆ್ಯಂಡ್ 1 hour ಆಗುತ್ತೆ ಇದನ್ನೆಲ್ಲ ನೋಡಿಕೊಂಡು. ಹಾಗೇ ಒಂಥರ ಎಕ್ಸೈಟ್ಮೆಂಟಲ್ಲಿ ಹೋಗ್ತಾ ಇರೋದು ಚೆನ್ನಾಗಿರುತ್ತೆ. ಸೊ ಈ ಒಂದು ಬ್ರಿಡ್ಜ್ ಥರ ಏನೋ ಒಂದು ಇದೆಯಲ್ಲ, ಸೊ ಇದನ್ನು ನಾನು ಯೂಟ್ಯೂಬ್ಸಲ್ಲಿ ರೀಲ್ಸಲ್ಲಿ ಎಲ್ಲ ನೋಡ್ತಿದ್ದಿದ್ದು. ಬಟ್ ನಿಜವಾಗ್ಲೂ ಹೋಗ್ತಿರೋದು ನೋಡಿದ್ರೆ ಒಂಥರ ತುಂಬ ಖುಷಿನೇ ಆಗುತ್ತೆ. ಇದನ್ನು ತೋರಿಸಿದ್ದೀನಲ್ಲ, ಇದು ಗೋಶಾಲೆ. ಬಟ್ ನೋಡೋಣ ಆಮೇಲೆ ಆದರೆ ಒಂದು ಸಲ ಬಂದು ಎಲ್ಲದನ್ನು ಇನ್ ಡೀಟೇಲಾಗಿ ನೋಡೋಕ್ಕೆ ಟ್ರೈ ಮಾಡೋಣ. ಆಗದೆ ಹೋದರೆ ಅಂತ ಅಂದ್ಬಿಟ್ಟು ಇದನ್ನು ಹಂಗೆ ವೀಡಿಯೋ ಮಾಡಿಕೊಂಡೆ. ಫೈನಲಿ ಮಂತ್ರಾಲಯಕ್ಕೆ ರೀಚ್ ಆದ್ವಿ. ದೇವಸ್ಥಾನದ ಎದುರುಗಡೆನೇ ಬಸ್ ನಿಲ್ಲಿಸ್ತಾರೆ. ಸೊ ಒಂಥರ ಖುಷಿ ಫೀಲ್ ಎಲ್ಲದನ್ನು ನೋಡ್ತಾ ಇದ್ದರೆ. ಆ್ಯಕ್ಚುಲಿ ವೀಡಿಯೋ ಮಾಡ್ತಿರುವಾಗಲೇ ವಾಯ್ಸ್ ಕೊಟ್ಟಿದ್ದೆ, ಬಟ್ ಅಲ್ಲಿ ಗಿಜಿಲಿ ಕೇಳಿಸ್ತಿಲ್ಲ ಅಂತ ಅಂದ್ಬಿಟ್ಟು ಮತ್ತೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ನಿಜವಾಗ್ಲೂ ಸಕ್ಕತ್ತಾಗಿದೆ ಮಾತ್ರ. ನಿಮಗೆ ಈ ದೃಶ್ಯ ನೋಡಿದ ತಕ್ಷಣ ಒಂದು ಕ್ಷಣ ನನಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಸೀರಿಯಸ್ ಆಗಿ ಒಂಥರ ಡ್ರೀಮ್ ಕಮ್ ಟ್ರೂ ಅಂತಾರಲ್ಲ, ಆ ಥರ. ಮೊದಲು ಫ್ರೆಶ್ ಆಗಬೇಕು, ಹಾಗಾಗಿ ಇಲ್ಲಿ ಸ್ನಾನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡ್ವಿ. ಸ್ನಾನ ಮುಗಿಸ್ಕೊಂಡು ಈಗ ದೇವ್ರ ದರ್ಶನಕ್ಕೆ ಹೋಗಬೇಕು. ಆ್ಯಂಡ್ ಇಲ್ಲಿ ನದಿನ ನಿಮಗೆ ತೋರಿಸ್ಬೇಕು, ತುಂಗಭದ್ರಾ ನದಿ ತೋರಿಸ್ತೀವಿ. ನೋಡಿ, ತುಂಗಭದ್ರಾ ನದಿ. ಇಲ್ಲಿನ ನದಿನ ಸ್ನಾನ ಮಾಡೋಕ್ಕೆ ಬಿಡೋರು, ಬಟ್ ಇವಾಗ ಈ ಥರ ಏನೋ ಥರ ಮಾಡಿಬಿಟ್ಟು ಮಾಡಿದ್ದಾರೆ. ಇವರು ಸ್ವಾತಿ ಮೇಡಮ್. ಸ್ವಾತಿ, ಹಾಯ್. ಆಯ್ತಾ? ರೆಡಿ ಆದಮೇಲೆ ಮುಖ ತೋರಿಸಲ್ಲ ಅಂದರೆ ಏನಿದು? ಛೇ ನಾವು ಹತ್ರಕ್ಕೆ ಬಂದ್ವಿ. ಇವರೊಬ್ಬರು ನದಿ ಹೆಸರು ಇಟ್ಕೊಂಡಿರೋರು, ನೇತ್ರಾವತಿ ಅಂತ. ಹಾಯ್. ಏನೇನೋ ನೀವೇ ಸ್ನಾನ ಮಾಡ್ತೀರ ಅನ್ಸುತ್ತಲ್ಲ. ಕಾಣಿಸ್ತದೆ. ಈ ಕಡೆ ಬಂದರೆ ಇದೊಂದು ದೇವಸ್ಥಾನ ಇದೆ, ಗಂಗಮ್ಮ ದೇವಸ್ಥಾನ ಅಂದರೆ. ಸೊ ಇವಾಗ ನಾವು 3 ಜನ ರೆಡಿಯಾಗಿದ್ದೀವಿ, ದೇವಸ್ಥಾನಕ್ಕೆ ಹೋಗೋಣ. ಬನ್ನಿ. ಸೊ ಗಂಧ ಇಡ್ತಾಯಿದ್ರು, ಅದನ್ನು ಇಟ್ಕೊಂಡು ನಾವು ಹೊರಟ್ವಿ. ಸೊ ಅಂತೂ ಇಂತೂ ದರ್ಶನ ಮುಗಿಸ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಬೇಗ ಬಂದ್ವಿ. ಅದಕ್ಕಿಂತ ಮುಂಚೆ ಈ ಒಂದು ದೃಶ್ಯ ನೋಡೋಣ ಅಂತ ಅಂದ್ಬಿಟ್ಟು ತುಂಬ ಆಸೆ ಆಗ್ತಿತ್ತು. ತುಂಬ ಫ್ರೆಂಡ್ನಿಂದ ಹೆಂಗೆ ಕಾಣುತ್ತೆ ಅಂದ್ಬಿಟ್ಟು ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಅಂತೂ ಇಂತೂ ಒಳಗೂ ಬಂದ್ವಿ. ನೋಡಿದ್ರೆ ಜನ ಒಂದು ರೇಂಜಿಗೆ ಇದ್ದರು. ಆ್ಯಂಡ್ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಇದೇ ದೇವರು ಒಳಗಿರೋದಂತೆ.
ಸೊ ದರ್ಶನ ಆಯಿತು, ತುಂಬ ಚೆನ್ನಾಗಿ ಅನಿಸ್ತು. ಆಮೇಲಿಂದ ಇಲ್ಲಿ ಯಾವುದೋ ಒಂದು ದೇವಿ ಇದೆ ಅಂತ ಅಂದ್ಬಿಟ್ಟು ಅಲ್ಲೂ ಕರ್ಕೊಂಬಂದು ನನ್ನ ಫ್ರೆಂಡು, ಅಲ್ಲೂ ನೋಡಿಕೊಂಡು ಇಲ್ಲೇ ಏನು ಅಂತ ನೋಡ್ತಿದ್ದೀರಾ, ಇದು ನಮ್ಮ ಸೆಕೆಂಡ್ ಟೈಮ್ ದರ್ಶನ. ಫಸ್ಟ್ ಟೈಮ್ ಹೋಗಿ ಸ್ಪೆಷಲ್ ಎಂಟ್ರಿಲಿ, ಇದು ಜನರಲ್ ಎಂಟ್ರಿಲಿ. ಹಂಗೇ ಮುಗಿಸ್ಕೊಂಡು ಇಲ್ಲಿ ಆಚೆ ಬಂದರೆ ತುಂಬ ವಿಗ್ರಹಗಳು, ಉತ್ಸವ ಮೂರ್ತಿ ಅದೆಲ್ಲದನ್ನು ಹಾಗೇ ಇಟ್ಟಿದ್ರು. ಹಾಗೇ ಎಲ್ಲದನ್ನು ನೋಡ್ಕೊತಾ ಇದ್ವಿ. ಆ್ಯಂಡ್ ಎಲ್ಲದೂ ಒಂಥರ ತುಂಬ ಚೆನ್ನಾಗಿತ್ತು, ಯುನೀಕಾಗಿ ಒಂಥರ ಅದು ಸ್ಟೈಲ್ಸ್ ಎಲ್ಲ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರ್ಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ದರ್ಶನ 2 ಸಲ ಆಯಿತು. ಆ್ಯಂಡ್ ಇವಾಗ ನಾವು ಊಟಕ್ಕೆ ಹೋಗ್ತಿದ್ವಿ. ಬೆಳಗ್ಗೆಯಿಂದ ಏನು ತಿಂದಿಲ್ಲ. ನೋಡಿ ಹೆಂಗಾಗೋಗಿದೆ ಮುಖ. ಹೊಟ್ಟೆ ಸಿಗ್ತಿದ್ಯಾ? ಹೌದು. ಈಗ ಹೋಗಿ ಸರಿಯಾಗಿ ಬ್ಯಾಟಿಂಗ್ ಮಾಡೋಣ, ದೇವ್ರ ಪ್ರಸಾದನ ಸ್ವೀಕರಿಸೋಣ. ಜೋಶಲ್ಲಿ ಊಟ ಮಾಡ್ಕೊಳ್ಬೋದು ಅಂತ ಅಂದ್ಬಿಟ್ಟು ಬಂದರೆ ಟೈಮಿಂಗ್ಸ್ ನೋಡಿ, 2 ಗಂಟೆ ಲಾಸ್ಟ್ ಆಯ್ತು. 2 ಗಂಟೆ ಆಗೋಗಿತ್ತು ನಾವು ಬರೋಷ್ಟೊತ್ತಿಗೆ. ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಪ್ರಸಾದನಾದ್ರು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದರೆ ಇಷ್ಟೊಂದು ಜನ ಹಂಗೋ ಹಿಂಗೋ ಮಾಡ್ಕೊಂಡು 1 ಅವರ್ ಕಾದು ಪ್ರಸಾದನೂ ತೊಗೊಂಡು ಬಂದೆ. ನನ್ನ ಫ್ರೆಂಡ್ಸ್ ಹೋಟೆಲ್ ಊಟ ಮಾಡ್ಕೊಂಡು ಎಂದಿದ್ದೆ, ಅವ್ರು ಮುಗಿಸಿದ್ರು. ಸೊ ನಾನು ಊಟ ಮಾಡ್ಕೊಂಡು ಹೊರಟ್ವಿ. ಇವಾಗ ಎಲ್ಲದೂ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಒಂದು ವಿಪರ್ಯಾಸ ಏನಂದರೆ ನಮ್ಮಿಬ್ರದ್ದು ಊರು ಹಾಸನ್. ಇದು ನೋಡಿ ಹಾಸನ್ ಬಸ್ ಇದೆ, ಬಟ್ ಹೋಗೋಕ್ಕಾಗಲ್ಲ ಯಾಕಂದರೆ ತುಂಬ ದೂರ ಅಂತ. ಸುಸ್ತಾಗೋಯ್ತಲ್ಲೇ, ಮಾತಿಲ್ಲ ಕತೆ ಇಲ್ಲ, ಇನ್ನೇನಿದೆ ಅಷ್ಟೇ. ಇವಾಗ ನಾವು ರಾಯಚೂರಿಗೆ ಬಂದಿದ್ದೀವಿ. ಈಗ ನಾವು ಬ್ಯಾಂಗ್ಳೂರಿಗೆ ಹೋಗಬೇಕು. ಬಸ್ ಇದೆ, ಒಳಗೆ ಕೂತಿದ್ವಿ, ಬಟ್ ಸಖತ್ ಶೆಕೆ, ಹಂಗಾಗಿ ಹೊರಡಬೇಕು. ಹಾಸನ್ ಬಸ್ ಸ್ಟ್ಯಾಂಡ್ ಥರ ಇದೆ ನೋಡಿ. ಹೌದು, ಹಾಸನ್ ಬಸ್ ಸ್ಟ್ಯಾಂಡ್ ಥರ ಸ್ವಲ್ಪ ಅಂದರೆ ತುಂಬ ಒಂದು ಪ್ಲ್ಯಾಟ್ಫಾರ್ಮ್ಸ್ ಇದೆ, ದೊಡ್ಡದಿದೆ ಒಂಥರ. ಆಮೇಲೆ ಇಲ್ಲಿನ ಬಸ್ಸೆಲ್ಲ ಒಂಥರ ಯುನೀಕಾಗಿ, ಒಂಥರ ಹಳೇ ಥರದ್ದು ಅಂದರೆ ಏನಂತಾರಲ್ಲ, ಗೌರ್ಮೆಂಟ್ ಏನು ಮಾಡಿದೆ ಅಂದರೆ ಹಳೆ ಗಾಡಿನೆಲ್ಲ ಇಲ್ಲಿಗೆ ತಂದು. ಹೌದು, ಯೂನಿಕ್ಕೆ ಆದ್ರೂ, ಯಾಕಂದರೆ ನಮ್ಮ ಹಾಸನದಲ್ಲಿ ಅಥವಾ ಬ್ಯಾಂಗ್ಳೂರಲ್ಲೆಲ್ಲ ಈ ಥರ ನೋಡೋಕ್ಕಾಗಲ್ಲ. ಇನ್ನೂ ತುಂಬ ಪ್ಲೇಸಸ್ ಹೋಗಬೇಕಿತ್ತು, ಬಟ್ ಹೋಗೋಕ್ಕಾಗಲಿಲ್ಲ. ಯಾಕೆಂದರೆ ನಾನು ಸ್ವಲ್ಪ ಪ್ರಸಾದ ತರಕ್ಕೆ ಹೋಗಿದ್ದೆ, ಅದೊಂಚೂರು ಲೇಟ್ ಆಯಿತು ಅಂತ ಮೇಡಮ್ ಅವರು ಕೂರ್ಕೊಂಡಿದ್ದಾರೆ ಅನಿಸುತ್ತೆ, ಗೊತ್ತಿಲ್ಲ. ನಿಮ್ಮ ದೇವಸ್ಥಾನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ತುಂಬ ಚೆನ್ನಾಗಿತ್ತು. ಆಮೇಲೆ ಹಿಂಸೆಯಿಂದ ವಿಡಿಯೋ ಮಾಡಿಸ್ಕೊತಾ ಇದ್ದಾಳೆ, ಸೊ ನಾನು ಇಷ್ಟ ಹೇಳೋಕ್ಕಾಗೋದು. ಇದನ್ನು ಕಟ್ ಮಾಡಲಾಗುತ್ತದೆ. ಇವ್ರು ಯಾವಾಗಲೂ ಹಿಂಗೆ, ನಾನು ಬಂದಿರೋಂಥ ಟ್ರಿಪ್ಗಳಲ್ಲಿ ಮುಖ ತೋರಿಸ್ದೇ ಇರೋರಂದ್ರೆ ಇವರೇ. ಏನು ಮಾಡೋಕ್ಕಾಗಲ್ಲ. ಇವಾಗ ಈ ಥರ ಆಗಬಾರ್ದಿತ್ತು ಆ್ಯಕ್ಚುಲಾಗಿ. ಇವಾಗ ನಾವು ಬೆಂಗಳೂರಿಗೆ ಹೊರಟಿದ್ದೀವಿ. ಇನ್ನೇನು ಇಲ್ಲ, ಅಷ್ಟೇ. ಎಂಡಿಂಗ್ ವಿಡಿಯೋನ ಅಲ್ಲೋಗಿ ಮಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇವತ್ತು ಬೆಳಗ್ಗೆ 7:15 ಅಷ್ಟೊತ್ತಿಗೆ ನಾನು ಹಾಸ್ಟೆಲ್ ರೀಚ್ ಆದೆ. ಬಟ್ ಈ ಒಂದು ಟೈಮಿಂಗ್ಸು ನಾವು ಮಂತ್ರಾಲಯಕ್ಕೆ ಹೋಗೋ ದಿನ ಆಗಿದ್ದಿದ್ರೆ ಇನ್ನೂ ಬೇಗ ದರ್ಶನ ಆಗಿ ಆ್ಯಂಡ್ ಇನ್ನೂ ತುಂಬ ಪ್ಲೇಸಸ್ನ ಕವರ್ ಮಾಡ್ಬೋದಿತ್ತು. ಇಟ್ಸ್ ಓಕೆ, ಪರವಾಗಿಲ್ಲ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಜೊತೆ. ಆ್ಯಂಡ್ ಒಂಥರ ಪೀಸ್ಫುಲ್, ಸೀರಿಯಸ್ಸಾಗಿ ಪೀಸ್ಫುಲ್. ಎಲ್ಲರೂ ಹೇಳ್ತಾಯಿದ್ರು, ಬಟ್ ನನಗೆ ನಿಜವಾಗ್ಲೂ ಅಲ್ಲಿ ಹೋದ ತಕ್ಷಣ ಅದು ಯಾವುದೋ ಒಂದು ಲೋಕದಲ್ಲಿದ್ದೀನಿ, ನನಗೆ ಬೇರೆ ಯಾವುದೂ ಚಿಂತೆ ಇಲ್ಲ, ಏನೂ ಇಲ್ಲ. ಸೀರಿಯಸ್ಸಾಗಿ ಅದು ನಾನು ರಿಯಲಿ ಫೀಲ್ ಮಾಡಿದೆ. ತುಂಬ ಖುಷಿಯಾಯಿತು. ಯಾರ್ಯಾರು ಹೋಗಿಲ್ಲ ಆದಷ್ಟು ಬೇಗ ಹೋಗಿ. ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರದ ಹೊಸ ವೀಡಿಯೋಸಲ್ಲಿ ಬರ್ತೀನಿ ನಿಮ್ಮ ಮುಂದೆ.